ಸರ್ಕಾರದ ಆದೇಶದಂತೆ ಕೋಲಾರ ನಗರದ ರಹಮತ್ ನಗರದಲ್ಲಿ ನೂತನ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಬುಧವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಸರ್ಕಾರ ಕೋಲಾರ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಅನುಮೋದನೆ ನೀಡಿರುವ ಹಿನ್ನೆಲೆ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು, ಮುಖ್ಯಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಸದಸ್ಯರು, ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಖಯಾಂ, ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಗೂ ನಗರಸಭೆ ಸದಸ್ಯರು, ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ನೂತನ ಶಾಲೆ ಪ್ರಾರಂಭಿಸಲು ಕಟ್ಟಡವನ್ನು ಬಾಡಿಗೆಗೆ ಪಡೆಯುವ ಬಗ್ಗೆ, ದಾಖಲಾತಿ ಮಾಡಿಸುವ ಬಗ್ಗೆ ಹಾಗೂ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಅಲ್ಪಸಂಖ್ಯಾತ ಸಮುದಾಯದ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಎಂ ಮೈಲೇರಪ್ಪ, ಸರ್ಕಾರ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭ ಮಾಡಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಬೋಧನೆ ಮಾಡಲು ಆದೇಶ ನೀಡಿದ್ದು, ಸದ್ಯದಲ್ಲೇ ಶಾಲೆ ಪ್ರಾರಂಭ ಮಾಡಲಾಗುತ್ತೆ. ಶಾಲೆಗೆ ಅಲ್ಪಸಂಖ್ಯಾತ ಸಮುದಾಯಗಳ ಪೋಷಕರು ತಮ್ಮ ಮಕ್ಕಳನ್ನ ಹೆಚ್ಚಿಗೆ ದಾಖಲು ಮಾಡುವ ಮೂಲಕ ಅನುಕೂಲ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಇವಾಗ ನಾನು ಹೇಳ್ತಾ ಇದ್ದೀನಿ, ನಾನು ನೋಡಿದ್ದೀನಿ ಬೇಕಾಷ್ಟು ಕೋಲಾರದಲ್ಲಿ ಫಸ್ಟ್ ಈ ಸಲಿನ ಮೈನಾರಿಟಿ ಇವರು ಎಲ್ಲರೂ ಬಂದ್ಮೇಲೆ ಇದು ಸ್ಕೀಮ್ ಆಗಿ ದುಡ್ಡು ಬರ್ತಾ ಇರೋದು. 10 ವರ್ಷ ಹಿಂದೆ ಇದೇ ಮಸ್ಜಿದ್ ಆಗಿ ತಿರ್ಸಿ ಚಪ್ಪಲಿ ಎಲ್ಲ ಹೋಯ್ತು, ಯಾರು ಕೊಡ್ತಾ ಇಲ್ಲ. ಫಸ್ಟ್ ಇವ್ರು ಇನ್ಸ್ಪಿಟ್ ಬಂದ್ಮೇಲೆ ದುಡ್ಡು ಬಂದಿದ್ದು. ಅರ್ಥ ಆಯ್ತು ಮೇಡಮ್? ಈ ಸ್ಕೀಮ್ ಇರ್ತದೆ ಬೇಕಾಷ್ಟು. ಜನ ಬರೋದು ಹೋಗೋದು ಕೊಡೋದಿಲ್ಲ. ಏನಂದ್ರೆ ಕಿಲರ್ ಹಾಕೊಡಿ, ಬಂದ್ರೆ ದೂರ ಬರ್ಬೇಕಾ, ಆಯ್ತಪ್ಪ ಬರ್ತಾ ಇದ್ದಿದ್ದು. ಇದು ಅನುಕೂಲ ನಮ್ಗೆ ಆಗ್ತಾ ಇದೆ. ಯಾಕಂದ್ರೆ ಬೇಕಾಷ್ಟು ತಿರ್ಸಿದೀವಿ ನಾವು. ಯಾವಾಗ ಏನಾಗಿಲ್ಲ ಇರೋ ವಿಷಯನ ಇವಾಗ ನೋಡಿ ಅದಕ್ಕೆ ಹೇಳ್ತಾ ಇರೋದು. ಇವಾಗ ನಮ್ ಕೆಜಿ ಮೌಲಾನಾಗೆ 20-25-30 ಯಾವ್ದು ಇದು ಮದ್ವೆ ಆಗ್ತಾರೆ. ಅದಕ್ಕೆ ಮುಂದೆ ಕೇಳ್ತಿದ್ದೇನ್ರಿ ಅಂತ. ಇವಾಗ ಎಲ್ಲಿ ಮದ್ವೆ, ಇವಾಗ ಸುಲ್ತಾನ್ ಟಿಪ್ ಅಂದ್ರ ಅಲ್ಲಿ 15 ಮದುವೆ ಆಗ್ತಾ ಇದ್ದಾರೆ. ಇವಾಗ ಇಂಥ ಬಂದಿದ್ದಾರೆ. ಯಾಕಂದ್ರೆ ಇವ್ರು ಕೊಟ್ಟಿದ್ದಾರೆ ನಮ್ಮ ಬಜೆಟ್ 5 ಲಕ್ಷ. ಅದರಲ್ಲಿ ಏನನ್ನ ಅದನ್ನ ಬೇಕಾದ್ರೆ 60 ರೂಪಾಯಿ ಇನ್ನೊಂದು 60 ನೆಕ್ಸ್ಟ್ ಡಬಲ್ ಕಳ್ಸೋಣ. ಈಗ MDRCL ಆಗಿ 50 ಇದ್ದಾರೆ. ಯಾಕಂದ್ರೆ ಬಹಳ ಸಮಸ್ಯೆ ಬರ್ತಾ ಇರೋದು ಅದೇ. ಪಾಪ ಮೇಡಮ್ ಇದ್ದಾರಲ್ಲ, ಪಾಪ ಅವರು ಬಹಳ ಇದು ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಬರೇ ಹೋಗಿ ಜನ ಗಲಾಟೆ ಮಾಡೋದು. 60 ಲಿಮಿಟೆಡ್ ಆಗ್ಬಿಡ್ತದೆ. ಆದ್ಮೇಲೆ ಹೋಗಿ ಅಡ್ಮಿಷನ್ ಕೊಡಿ ನಮ್ಗೆ ಹೇಳೋದು, ಕೈಗೆ ಮಣ್ಣು ಹಾಕಿ ಹೇಳೋದು, ಅವ್ರಿಗೆ ಹೇಳೋದು. ಅಲ್ಲಿ ಚಾನ್ಸೇ ಇಲ್ಲ ಅಡ್ಮಿಷನ್ ಮಾಡೋದು. ಆಮೇಲೆ ಮುಂದಿನ ದಿನಗಳಲ್ಲಿ ಒಂದೊಂದು ತಾಲೂಕಿಗೆ ಅಥವಾ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಡೇಟ್ ಫಿಕ್ಸ್ ಮಾಡೋದಕ್ಕೋಸ್ಕರ ಮಾತ್ರ ನಾವು ಕರೆದಿದ್ದೀವಿ. ಅದಕ್ಕೆ ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ, ಯಾರು NGOs ಇದ್ದಾರೆ ಅವ್ರನ್ನ ಕರೆದಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ ಟೀಚರ್ಸ್ ನ ಮತ್ತು ಪ್ರಿನ್ಸಿಪಾಲ್ ಅವ್ರನ್ನ ಕರೆದಿದ್ದೀವಿ. ಇವತ್ತು ನಾವು 15 ಪಾಯಿಂಟ್ಸ್ ಪ್ರೋಗ್ರಾಮ್ ಆಗಿರ್ತಕ್ಕಂಥ ಸಮಿತಿಯವ್ರನ್ನ ಕರೆದಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಇರ್ತೇ ಇವತ್ತು ನೀವು ಈಗ ಬಂದಿದ್ದೀರಲ್ಲ ಅಂತ ಹೇಳಿ ನಿಮಗೆ ಏಕದಮ್ ಅದೇ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಂತೀವಿ ಅಂತ ಹೇಳಿ ಪ್ರಾರಂಭದಲ್ಲಿ ನಮ್ದು ಕಾರ್ಯಕ್ರಮ ಹೇಳಿ ಆಮೇಲೆ ನಿಮಗೆ ಈ ಕಾರ್ಯಕ್ರಮ ಹೇಳೋದಕ್ಕೆ ನಾವು ಕರೆದಿದ್ದೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರು ಕರಿಬೇಕು ಅಂತಕ್ಕಂಥ ಏನಿದ್ರಲ್ಲಿ ಇರಲಿಲ್ಲ, ಜಾಗೃತಿ ಇಲ್ಲ ಅಂತ ಹೇಳ್ತಿದೀವಿ. ನಾವು ಮನೆಯಲ್ಲಿ ಇರ್ತೀವಿ, ಯಾವ ಸ್ಕೀಮ್ ಬರ್ತಾ ಇದೆ, ಯಾವ ಸ್ಕೀಮ್ಸ್ ಹೋಗ್ತಾ ಇದೆ, ನಮ್ಗೆ ಇನ್ಫಾರ್ಮೇಶನ್ ಇರಲ್ಲ. ಲಾಸ್ಟ್ ಡೇಟ್ ಮುಕ್ತಾಯ ಬಂದ್ಬಿಟ್ಟು ಹೋಗ್ಬಿಡ್ತಾ ಇದೆ. ಈಗ KSOU ನಲ್ಲಿ ಫ್ರೀ ಆಗಿ ಡಿಗ್ರಿ ಮಾಡಕ್ಕೆ ಪ್ರಾವಿಷನ್ ಇದೆ. ಈಗ PUC ಮುಕ್ತಾಯ ಬಂದಿರುತ್ತದೆ, ಡಿಗ್ರಿ ಮಾಡಕ್ಕೆ ಫ್ಯಾಕ್ಟರಿ ಒಪ್ಪಲ್ಲ. ಮನೆಯಲ್ಲಿ ಇಟ್ಕೊಂಡು ನೀವು ಓದ್ಕೋಬಹುದು. KSOU ನಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಾರ್ದು. KSOU ಅಂತಂದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಡೈರೆಕ್ಟ್ ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬಾರ್ದು. ಮೈನಾರಿಟಿ KSOU ಪೋರ್ಟಲ್ ಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ DOM कर्नाटक पोर्टल के डिस्ट्रिक्ट माइनॉरिटी ऑफिस से एक प्रोग्राम रखा गया. इसके अंदर हमारे जनाब अनरप्पा साहब डिस्ट्रिक्ट ऑफिसर, तमाम टाउन के मोतबर लीडर्स को, काउंसलर को, सबको और इंजीनियर्स को बुलाया गया. क्योंकि रहमत नगर में एक मौलाना अबुल कलाम आज़ाद स्कूल ओपन हो रही है 6वीं क्लास से लेकर SSC तक. वहाँ पर अभी हमारे को जगह नहीं है, मगर अभी भाड़े को लेके हम काम स्टार्ट करेंगे. 6वीं से लेकर SSC तक ऐसा हम शुरू करेंगे. अगले नेक्स्ट आगे दिनों में एक जगह गवर्नमेंट की इधर भी देख के एक बिल्डिंग बनाएंगे और बिल्डिंग बनाने के बाद 1 क्लास से लेकर PUC तक वहाँ पर स्टार्ट करेंगे. इसके बारे में तमाम ये हमारे कोलार के लोगों को मालूमात के लिए और रहमत नगर, मिल्लत नगर जो वहाँ पर करीब
40,000 पॉपुलेशन है। वहाँ एक स्कूल की माइनॉरिटी स्कूल की ज़रूरत है, मौलाना अबुल कलाम आज़ाद की स्कूल ज़रूरत है। ये सब जो है ना, इसके अंदर साग से लेको, शू से लेको, खाने से लेको, यूनिफॉर्म से लेको, सब चीज़ यहाँ पर मुफ्त है, कोई फीस देने की ज़रूरत नहीं है। मेहरबानी फरमाकर यहाँ अभी ಕೋಲಾರ ಜಿಲ್ಲೆಗೆ ಹೊಸದಾಗಿ ಕೋಲಾರ ನಗರದಲ್ಲಿರ್ತಕ್ಕಂಥ ಒಂದು ಮೌಲಾನಾ ಶಾಲೆ ಇದೆ. ಮೌಲಾನಾ ಆಜಾದ್ ಶಾಲೆ ಕೋಲಾರ. ಅದೇ ರೀತಿಯಾಗಿ ಮತ್ತೊಂದು ಶಾಲೆ ಈಗ ಭಾರತ ಸರ್ಕಾರದಿಂದ ಆ ಒಂದು ಶಾಲೆ ಕೂಡ ಮೌಲಾನಾ ಆಜಾದ್ ಶಾಲೆ ಆಂಗ್ಲ ಮಾಧ್ಯಮ. ಈ ಒಂದು ಶಾಲೆಯನ್ನು ನನ್ನ ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ ಘೋಷಿಸಿರುವಂತೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಸಭೆಯನ್ನು ನಡೆದು ಆ ಒಂದು ಶಾಲೆಯನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ 6ನೇ ತರಗತಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಸಲುವಾಗಿ ಈ ದಿನ ನಾವು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಕೂಡ ಅಧ್ಯಕ್ಷರು ಅನೀಪ್ ಸಾರು ಮತ್ತು ರಹೀಂ ಸಾಹೇಬರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ 15 ಕಾರ್ಯಕ್ರಮದ